ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ನಾವು ನಿಮ್ಮೊಂದಿಗೆ ಒಂದು ಸತ್ಯದ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ. ಅದು ನಿಮಗೆ ಸ್ವಲ್ಪ ಕಹಿಯಾಗಿರಬಹುದು, ಆದರೆ ಇದೇ ಸತ್ಯ. ಈ ಸತ್ಯ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಮುಂದೆ ಸಾಗಲು ಬಯಸ್ತೇವೆ, ಏನನ್ನಾದರೂ ಆಗಲು ಬಯಸ್ತೇವೆ, ಸಂತೋಷವಾಗಿರಲು ಬಯಸ್ತೇವೆ. ಆದರೆ ನಿಮ್ಮ ಸಂತೋಷದಿಂದ ಕೆಲವರು ಸಂತೋಷವಾಗಿರೋದಿಲ್ಲ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ಕೆಲವರು ನಿಮ್ಮ ಯಶಸ್ಸನ್ನ ನೋಡಿ ನಗೋದಿಲ್ಲ, ಆದರೆ ಒಳಗೊಳಗೆ ಉರಿತಿರ್ತಾರೆ. ಮತ್ತು ಅತ್ಯಂತ ದುಃಖಕರ ವಿಷಯವೇನೆಂದರೆ, ಈ ಜನರು ಸಾಮಾನ್ಯವಾಗಿ ನಾವು ನಮ್ಮವರು ಎಂದು ಭಾವಿಸುವವರೇ ಆಗಿರ್ತಾರೆ. ನಿಮ್ಮ ಆಪ್ತ ಸ್ನೇಹಿತ, ನಿಮ್ಮ ಸಂಬಂಧಿ, ಅಥವಾ ನೀವು ಪ್ರತಿದಿನ ಮಾತನಾಡುವ ವ್ಯಕ್ತಿ. ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಬಗ್ಗೆ ಅಸೂಯೆ ಪಡುವ ಜನರ 7 ಗುರುತುಗಳನ್ನು ಯಾವುವು ಎಂದು ನಾವು ನಿಮಗೆ ಹೇಳ್ತೇವೆ. ಈ 7 ಚಿಹ್ನೆಗಳನ್ನು ನೀವು ಗುರುತಿಸಿದ್ರೆ ನಿಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳಿಂದ ಪಾರಾಗಬಹುದು. ಆದ್ರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಏಕೆಂದರೆ ಪ್ರತಿಯೊಂದು ಗುರುತು ನಿಮಗೆ ಬಹಳ ಮುಖ್ಯವಾಗಿದೆ. ನೋಡಿ, ಜೀವನ ಒಂದು ಸುದೀರ್ಘ ಪ್ರಯಾಣ, ಮತ್ತು ಈ ಪ್ರಯಾಣದಲ್ಲಿ ನಾವು ವಿವಿಧ ರೀತಿಯ ಜನರನ್ನ ಭೇಟಿಯಾಗ್ತೇವೆ. ಕೆಲವರು ನಮ್ಮನ್ನ ಪ್ರೀತಿಸ್ತಾರೆ, ನಮ್ಮ ಪ್ರಗತಿಯನ್ನ ಬಯಸ್ತಾರೆ, ಆದರೆ ನಮ್ಮ ಬಗ್ಗೆ ಅಸೂಯೆ ಪಡುವವರು ಕೂಡ ಇದ್ದಾರೆ. ನಮ್ಮ ಪ್ರಗತಿಯನ್ನ ಸಹಿಸಲು ಸಾಧ್ಯವಾಗದವರು. ಇದು ಮಾನವ ಸ್ವಭಾವದ ಕಹಿ ಸತ್ಯ. ಯಾರಾದರೂ ತಮ್ಮ ಪರಿಚಯಸ್ಥರಿಗಿಂತ ಉತ್ತಮರಾದಾಗ ಅವನ ಮನಸ್ಸಿನಲ್ಲಿ ಒಂದು ಸಂಕೀರ್ಣತೆ ಉಂಟಾಗುತ್ತದೆ. ಅದನ್ನು ನಾವು ಅಸೂಯೆ ಎಂದು ಕರೀತೇವೆ. ಈಗ ಪ್ರಶ್ನೆ ಏನೆಂದರೆ, ನಾವು ಈ ಜನರನ್ನ ಹೇಗೆ ಗುರುತಿಸೋದು ಎಂದು. ಏಕೆಂದರೆ ಈ ಜನರು ನಿಮ್ಮ ಮುಂದೆ ತುಂಬಾ ಒಳ್ಳೆಯವರಂತೆ ವರ್ತಿಸ್ತಾರೆ, ನಗ್ತಾರೆ, ಮಾತನಾಡ್ತಾರೆ, ಆದರೆ ಒಳಗಿನಿಂದ ಬೇರೆಯೇ ಯೋಚಿಸ್ತಾರೆ. ಹಾಗಾದ್ರೆ ನಿಮ್ಮ ಬಗ್ಗೆ ನಿಜವಾಗಿಯೂ ಅಸೂಯೆ ಪಡುವವರು ಯಾರು ಎಂದು ಹೇಳುವ ಆ 7 ಗುರುತುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಹಾಗಾಗಿ ಸ್ನೇಹಿತರೆ, ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. 1, ಎಲ್ಲರ ಮುಂದೆ ಸಲಹೆ ನೀಡಿ ನಿಮ್ಮನ್ನ ಕೆಳಗೆ ಹಾಕೋದು. ಈಗ ಈ ವಿಷಯವನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮನ್ನ ನಿಜವಾಗಿಯೂ ಪ್ರೀತಿಸಿದ್ರೆ, ನಿಮ್ಮ ಒಳಿತನ್ನ ಬಯಸಿದ್ರೆ, ಅವರು ನಿಮಗೆ ಏಕಾಂತದಲ್ಲಿ ಸಲಹೆ ನೀಡ್ತಾರೆ. ನಿಮ್ಮ ನ್ಯೂನತೆಗಳು ನಿಮಗೆ ಮಾತ್ರ ತಿಳಿದಿರಬೇಕು, ಬೇರೆಯವರಿಗೆ ಅಲ್ಲ ಎಂದು ಅವರು ಬಯಸ್ತಾರೆ. ಆದ್ರೆ ಅಸೂಯೆ ಪಡುವ ವ್ಯಕ್ತಿ ಏನ್ ಮಾಡ್ತಾನೆ, ಅವನು ಉದ್ದೇಶ ಪೂರ್ವಕವಾಗಿ ಎಲ್ಲರ ಮುಂದೆ ನಿಮಗೆ ಅಂತಹ ಸಲಹೆ ನೀಡ್ತಾನೆ. ಅದು ನಿಮ್ಮನ್ನ ಚಿಕ್ಕವರನ್ನಾಗಿ ತೋರಿಸುತ್ತದೆ. ಉದಾಹರಣೆಗೆ, ನೀವು ಏನಾದರೂ ಒಳ್ಳೆಯ ಕೆಲಸ ಮಾಡಿದ್ದೀರಿ ಎಂದು ಭಾವಿಸೋಣ. ನೀವು ಸಂತೋಷವಾಗಿದ್ದೀರಿ, ಇತರರು ನಿಮ್ಮನ್ನ ಹೊಗಳ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ಆ ವ್ಯಕ್ತಿ ಎಲ್ಲರ ಮುಂದೆ ಹೇಳ್ತಾನೆ, ನೋಡು, ಇದು ಸರಿ ಇದೆ, ಆದರೆ ನೀವು ಈ ವಿಷಯದ ಬಗ್ಗೆ ಗಮನ ಹರಿಸಬೇಕು, ಆ ತಪ್ಪು ಮಾಡಬೇಡಿ. ಈಗ ನೋಡಲು ಇದು ಸಲಹೆಯಂತೆ ಕಾಣುತ್ತದೆ, ಆದರೆ ಇದರ ನಿಜವಾದ ಉದ್ದೇಶವೇನು? ಇದರ ನಿಜವಾದ ಉದ್ದೇಶವೇನೆಂದ್ರೆ, ಇತರ ಜನರ ಮುಂದೆ ನಿಮ್ಮ ಸಂತೋಷಕ್ಕೆ ಅಡ್ಡಿಪಡಿಸೋದು, ನಿಮ್ಮನ್ನ ಕೆಳಗೆ ಹಾಕೋದು. ಇದನ್ನ ಬಹಳ ಚಾಣಕ್ಷತನದಿಂದ ಮಾಡಲಾಗುತ್ತದೆ. ಏಕೆಂದ್ರೆ ಯಾರಾದರೂ ಇದರ ಬಗ್ಗೆ ಪ್ರಶ್ನಿಸಿದ್ರೆ, ನಾನು ಕೇವಲ ಸಲಹೆಯನ್ನ ನೀಡ್ತಿದ್ದೆ, ನಾನು ಅವರ ಒಳಿತನ್ನ ಬಯಸ್ತೇನೆ ಎಂದು ಅವರು ಹೇಳಬಹುದು. ಆದರೆ ಸತ್ಯವೇನೆಂದ್ರೆ, ಇದು ಸಲಹೆಯಲ್ಲ, ಬದಲಿಗೆ ಅಸೂಯೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಯಾರಾದರೂ ಯಾವಾಗಲೂ ಎಲ್ಲರ ಮುಂದೆ ನಿಮಗೆ ಸಲಹೆ ನೀಡ್ತಿದ್ರೆ, ನಿಮ್ಮ ನ್ಯೂನತೆಗಳನ್ನ ಎತ್ತಿ ತೋರಿಸ್ತಾ ಇದ್ರೆ ಎಚ್ಚರದಿಂದಿರಿ. ಇದು ಮೊದಲ ಸಂಕೇತ. 2ನೇ ಗುರುತು, ಎಂದಿಗೂ ಅಭಿನಂದಿಸದಿರುವುದು. ಈ ಸಂಕೇತವು ಬಹಳ ಸ್ಪಷ್ಟವಾಗಿದೆ. ನೀವು ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನ ಮಾಡಿದಾಗ, ಏನಾದರೂ ಸಾಧನೆ ಮಾಡಿದಾಗ, ನಿಮ್ಮನ್ನ ಪ್ರೀತಿಸುವ ಜನರು ಮೊದಲು ನಿಮಗೆ ಅಭಿನಂದಿಸ್ತಾರೆ. ಅವರು ನಿಮ್ಮ ಸಂತೋಷದಲ್ಲಿ ಪಾಲ್ಗೊಳ್ತಾರೆ. ಆದರೆ ನಿಮ್ಮ ಬಗ್ಗೆ ಅಸೂಯೆ ಪಡುವವರು ಎಂದಿಗೂ ನಿಮಗೆ ಮನಃಪೂರ್ವಕವಾಗಿ ಅಭಿನಂದಿಸೋದಿಲ್ಲ. ಬದಲಿಗೆ ಅವರು ಏನ್ ಮಾಡ್ತಾರೆ ಅಂದರೆ, ಅವರು ನಿಮ್ಮ ಸಾಧನೆಯಲ್ಲಿ ನ್ಯೂನತೆಗಳನ್ನ ಹುಡುಕಲು ಪ್ರಾರಂಭಿಸ್ತಾರೆ. ಅವರು ಹೇಳ್ತಾರೆ, ಹೌದು, ಇದು ಸರಿ, ಆದರೆ ಇದರಲ್ಲಿ ಅದೃಷ್ಟದ ಕೈವಾಡವಿತ್ತು. ಅಥವಾ ಅವರು ಹೇಳ್ತಾರೆ, ಒಳ್ಳೆಯದು, ಆದರೆ ನಿಜವಾದ ಸವಾಲು ಇನ್ನು ಮುಂದೆ ಇದೆ.
ಅವರು ನಿಮ್ಮ ಶ್ರಮವನ್ನ ಚಿಕ್ಕದಾಗಿ ತೋರಿಸಲು ಪ್ರಯತ್ನಿಸ್ತಾರೆ ಮತ್ತು ಅನೇಕ ಬಾರಿ ಅವರು ಅಭಿನಂದಿಸಿದರೂ ಸಹ ಅದು ಎಷ್ಟು ಔಪಚಾರಿಕವಾಗಿರುತ್ತದೆ ಅಂದರೆ ಅವರ ಮನಸ್ಸಿನಲ್ಲಿ ಬೇರೆ ಏನೋ ನಡೆಯುತ್ತಿದೆ ಎಂದು ಸ್ಪಷ್ಟವಾಗಿ ಕಾಣುತ್ತದೆ. ಅವರ ಮುಖದಲ್ಲಿ ಸಂತೋಷವಿರೋದಿಲ್ಲ, ಬದಲಿಗೆ ಕಹಿ ಇರುತ್ತದೆ. ಈ ಕಹಿಯು ಏಕೆಂದರೆ ನೀವು ಮುಂದೆ ಸಾಗ್ತಿರೋದನ್ನ ಅವರಿಗೆ ಸಹಿಸಲು ಸಾಧ್ಯವಾಗೋದಿಲ್ಲ. ಆದ್ರಿಂದ ಮುಂದಿನ ಬಾರಿ ನೀವು ಏನಾದ್ರೂ ಒಳ್ಳೆಯದನ್ನ ಮಾಡಿದಾಗ ಯಾರು ನಿಮಗೆ ನಿಜವಾದ ಹೃದಯದಿಂದ ಅಭಿನಂದಿಸ್ತಾರೆ ಮತ್ತು ಯಾರು ಕೇವಲ ಔಪಚಾರಿಕತೆಯನ್ನ ನಿಭಾಯಿಸ್ತಾ ಇದ್ದಾರೆ ಎಂಬುದನ್ನ ನೋಡಿ. ಇದು ನಿಮಗೆ ಬಹಳಷ್ಟು ಹೇಳುತ್ತದೆ. ಮೂರನೇ ಗುರುತು, ಯಾರಾದ್ರೂ ನಿಮ್ಮನ್ನ ಗೇಲಿ ಮಾಡಿದಾಗ ಜೋರಾಗಿ ನಗೋದು. ಈ ಸಂಕೇತವು ಬಹಳ ಆಳವಾಗಿದೆ. ಪ್ರತಿ ಗುಂಪಿನಲ್ಲಿ, ಪ್ರತಿ ಕುಟುಂಬದಲ್ಲಿ ಯಾರಾದ್ರೂ ಗೇಲಿ ಮಾಡುವ ಸಂದರ್ಭಗಳು ಬರ್ತವೆ. ಇದು ಸಾಮಾನ್ಯ. ಆದ್ರೆ ನಿಮ್ಮ ಬಗ್ಗೆ ಅಸೂಯೆ ಪಡುವ ವ್ಯಕ್ತಿ ಈ ಅವಕಾಶಗಳನ್ನ ಸಂಪೂರ್ಣವಾಗಿ ಬಳಸ್ಕೊಳ್ತಾನೆ. ಯಾರಾದ್ರೂ ನಿಮ್ಮನ್ನ ಗೇಲಿ ಮಾಡಿದ ತಕ್ಷಣ, ನಿಮ್ಮನ್ನ ನಗಿಸಿದ ತಕ್ಷಣ ಅವನು ಹೆಚ್ಚು ನಗ್ತಾನೆ. ಅವನು ಈ ಅವಕಾಶವನ್ನ ತನಗೆ ತುಂಬಾ ಮಜಾ ಬರ್ತಿರುವಂತೆ ಬಳಸ್ಕೊಳ್ತಾನೆ. ಏಕೆಂದ್ರೆ ಅದು ನಿಮ್ಮನ್ನ ಕೆಳಗೆ ನೋಡಲು ಅವನಿಗೆ ಅವಕಾಶವಾಗಿದೆ. ಅವನು ತನ್ನ ಅಸೂಯೆಯನ್ನ ಮುಕ್ತವಾಗಿ ವ್ಯಕ್ತಪಡಿಸುವ ಕ್ಷಣ ಅದು. ಮತ್ತು ಜನರು ಅವನು ಕೇವಲ ಮೋಜು ಮಾಡ್ತಿದ್ದಾನೆ ಎಂದು ಅರ್ಥ ಮಾಡ್ಕೊಳ್ತಾರೆ. ವಾಸ್ತವವಾಗಿ ಅವನು ನಿಮ್ಮನ್ನ ಕೆಳಗೆ ಬೀಳೋದನ್ನ ನೋಡಲು ಬಯಸ್ತಾನೆ. ಇತರ ಜನರು ಸಹ ನಿಮ್ಮನ್ನ ಕೆಳಗೆ ತಳ್ಳಬೇಕೆಂದು ಅವನು ಬಯಸ್ತಾನೆ ಮತ್ತು ಅದಕ್ಕಾಗಿಯೇ ಅವಕಾಶ ಸಿಕ್ಕಾಗೆಲ್ಲ ನಿಮ್ಮನ್ನ ಗೇಲಿ ಮಾಡುವಲ್ಲಿ ಅವನು ಮುಂದಿರ್ತಾನೆ. ಇದು ಅವನ ಅಸೂಯೆಯ ಬಾಹ್ಯ ರೂಪವಾಗಿದೆ. ಆದ್ರಿಂದ ಮುಂದಿನ ಬಾರಿ ನಿಮ್ಮನ್ನ ಯಾರಾದ್ರೂ ಗೇಲಿ ಮಾಡಿದಾಗ ಯಾರು ಕೇವಲ ನಗ್ತಿದ್ದಾರೆ ಮತ್ತು ಯಾರು ಹೆಚ್ಚು ನಗ್ತಿದ್ದಾರೆ ಎಂದು ನೋಡಿ. ಈ ಸಣ್ಣ ವಿಷಯವು ನಿಮಗೆ ದೊಡ್ಡ ಸತ್ಯವನ್ನ ಹೇಳಬಹುದು. ನಾಲ್ಕನೇ ಗುರುತು, ಪ್ರತಿ ಅವಕಾಶದಲ್ಲೂ ನಿಮ್ಮನ್ನ ದೂಷಿಸೋದು. ಈಗ ಈ ದೂಷಣೆ ನೇರವಾಗಿರೋದಿಲ್ಲ, ಆದ್ರೆ ಬಹಳ ಕುತಂತ್ರದಿಂದ ಮಾಡಲಾಗುತ್ತದೆ. ಅಸೂಯೆ ಪಡುವ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ಇತರರೊಂದಿಗೆ ನಿಮ್ಮ ಬಗ್ಗೆ ನಕಾರಾತ್ಮಕ ವಿಷಯಗಳನ್ನ ಮಾತನಾಡ್ತಾನೆ. ಅವನು ಗಾಸಿಪ್ ಮಾಡ್ತಾನೆ, ಚಾಡಿ ಹೇಳ್ತಾನೆ. ಅವನು ಇತರರಿಗೆ ಹೇಳ್ತಾನೆ, ನೋಡಿ ಇವನು ನೋಡಲು ಚೆನ್ನಾಗಿದ್ದಾನೆ, ಆದ್ರೆ ವಾಸ್ತವವಾಗಿ ಹೀಗಿದ್ದಾನೆ. ಅಥವಾ ಅವನು ಹೇಳ್ತಾನೆ, ಹೌದು ಅವನು ಈ ಕೆಲಸವನ್ನ ಮಾಡಿದನು, ಆದ್ರೆ ಅದರ ಹಿಂದೆ ಈ ಉದ್ದೇಶವಿತ್ತು. ಅವನು ಯಾವಾಗಲೂ ನಿಮ್ಮ ಉದ್ದೇಶವನ್ನ ಪ್ರಶ್ನಿಸ್ತಾನೆ. ಅವನು ನಿಮ್ಮ ಒಳ್ಳೆತನವನ್ನ ಕಡಿಮೆ ಮಾಡಲು ಪ್ರಯತ್ನಿಸ್ತಾನೆ ಮತ್ತು ನಿಮ್ಮ ಸಣ್ಣ ತಪ್ಪುಗಳನ್ನು ಉತ್ಪ್ರೇಕ್ಷಿಸ್ತಾನೆ. ಮತ್ತು ಅತ್ಯಂತ ಅಪಾಯಕಾರಿ ವಿಷಯವೇನೆಂದರೆ ಇದೆಲ್ಲವೂ ನಿಮ್ಮ ಮುಂದೆ ನಡೆಯುವುದಿಲ್ಲ, ಆದರೆ ನಿಮ್ಮ ಬೆನ್ನ ಹಿಂದೆ ನಡೆಯುತ್ತದೆ. ನಿಮ್ಮ ಮುಂದೆ ಅವನು ತುಂಬಾ ಒಳ್ಳೆಯವನಾಗಿರ್ತಾನೆ, ನಗ್ತಾನೆ, ಮಾತನಾಡ್ತಾನೆ. ಆದರೆ ನೀವು ಇಲ್ಲದ ತಕ್ಷಣ ಅವನು ನಿಮ್ಮ ಬಗ್ಗೆ ಇತರರೊಂದಿಗೆ ಕೆಟ್ಟದಾಗಿ ಮಾತನಾಡಲು ಪ್ರಾರಂಭಿಸ್ತಾನೆ. ಈ ದ್ವಿಮುಖ ವರ್ತನೆ ಅಸೂಯೆಯ ದೊಡ್ಡ ಸಂಕೇತವಾಗಿದೆ. ಆದ್ರಿಂದ ಯಾರಾದರೂ ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನ ದೂಷಿಸ್ತಾ ಇದ್ರೆ ಎಂದು ನಿಮಗೆ ತಿಳಿದ್ರೆ ಅವನು ನಿಮ್ಮ ಬಗ್ಗೆ ಅಸೂಯೆ ಪಡ್ತಾನೆ ಎಂದು ಅರ್ಥ ಮಾಡ್ಕೊಳ್ಳಿ ಮತ್ತು ಅಂತಹ ಜನರಿಂದ ದೂರವಿರೋದು ಉತ್ತಮ. ಐದನೇ ಗುರುತು, ನಿಮ್ಮ ಹೊಗಳಿಕೆಯನ್ನ ತಕ್ಷಣವೇ ದೂಷಣೆಯಾಗಿ ಪರಿವರ್ತಿಸೋದು. ಇದು ಬಹಳ ಸೂಕ್ಷ್ಮ ಆದರೆ ಪರಿಣಾಮಕಾರಿ ವಿಧಾನವಾಗಿದ್ದು, ಅಸೂಯೆ ಪಡುವ ಜನರು ನಿಮ್ಮನ್ನ ಕೆಳಗೆ ತೋರಿಸ್ತಾರೆ. ಯಾರಾದರೂ ನಿಮ್ಮನ್ನ ಹೊಗಳ್ದಾಗ ನಿಮ್ಮ ಬಗ್ಗೆ ಅಸೂಯೆ ಪಡುವ ವ್ಯಕ್ತಿ ತಕ್ಷಣವೇ ಆ ಹೊಗಳಿಕೆಯ ಹಿಂದೆ ಒಂದು ವ್ಯಂಗ್ಯವನ್ನ ಮರೆ ಮಾಡ್ತಾನೆ. ಉದಾಹರಣೆಗೆ, ಯಾರಾದರೂ ನಿಮ್ಮ ಚರ್ಮ ತುಂಬಾ ಚೆನ್ನಾಗಿದೆ ಎಂದು ಹೇಳ್ತಾರೆ, ಆಗ ಆ ಅಸೂಯೆ ಪಡುವ ವ್ಯಕ್ತಿ ತಕ್ಷಣವೇ ಹೇಳ್ತಾನೆ, ಹೌದು ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಹೊಳಿತಿದ್ರೆ ಇನ್ನೂ ಉತ್ತಮವಾಗಿರ್ತಿತ್ತು. ಅಥವಾ ಯಾರಾದ್ರೂ ನೀವು ಉತ್ತಮ ಕೆಲಸ ಮಾಡಿದ್ದೀರಿ ಎಂದು ಹೇಳಿದ್ರೆ ಅವನು ಹೇಳ್ತಾನೆ, ಹೌದು ಚೆನ್ನಾಗಿದೆ, ಆದ್ರೆ ಇದು ಕೂಡ ಇದ್ದಿದ್ರೆ ಪರಿಪೂರ್ಣವಾಗ್ತಿತ್ತು. ಇದರ ಹಿಂದಿನ ಉದ್ದೇಶವೇನು? ಉದ್ದೇಶ ನಿಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡೋದು. ನೀವು ನಿಮ್ಮ ಬಗ್ಗೆ ಹೆಮ್ಮೆ ಪಡಬೇಕೆಂದು ಅವನು ಬಯಸೋದಿಲ್ಲ. ಇತರ ಜನರು ನಿಮ್ಮನ್ನ ಕೇವಲ ಒಳ್ಳೆಯತನದಿಂದ ನೋಡ್ಬೇಕೆಂದು ಅವನು ಬಯಸೋದಿಲ್ಲ. ಆದ್ರಿಂದ ಅವನು ಪ್ರತಿ ಹೊಗಳಿಕೆಯಲ್ಲಿ ಒಂದು ನ್ಯೂನ್ಯತೆಯನ್ನ ಹುಡುಕ್ತಾನೆ, ಒಂದು ವ್ಯಂಗ್ಯವನ್ನ ಮಾಡ್ತಾನೆ. ಮತ್ತು ಇದನ್ನ ಎಷ್ಟು ಕುತಂತ್ರದಿಂದ ಮಾಡಲಾಗ್ತದೆ ಅಂದ್ರೆ
ಕೆಲವೊಮ್ಮೆ ಇದು ಹೊಗಳಿಕೆಯೋ ಅಥವಾ ಅವಮಾನವೋ ಎಂದು ನಿಮಗೆ ಅರ್ಥವಾಗುವುದೇ ಇಲ್ಲ. ಆದ್ರಿಂದ ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನ ಹೊಗಳಿದಾಗ ಇನ್ನೊಬ್ಬರು ಅದರಲ್ಲಿ ನ್ಯೂನ್ಯತೆಯನ್ನು ಹುಡುಕಲು ಪ್ರಾರಂಭಿಸಿದ್ರೆ ಅವರು ನಿಮ್ಮ ಬಗ್ಗೆ ಅಸೂಯೆ ಪಡ್ತಾನೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಜವಾದ ಹಿತೈಷಿ ನಿಮ್ಮ ಹೊಗಳಿಕೆಯನ್ನ ಸೇರಿಸ್ತಾನೆ, ನ್ಯೂನ್ಯತೆಯನ್ನಲ್ಲ. 6ನೇ ಗುರುತು, ಕಾರಣವಿಲ್ಲದೆ ಕೋಪ ತೋರಿಸೋದು. ಅಸೂಯೆ ಪಡುವ ಜನರು ಸಾಮಾನ್ಯವಾಗಿ ಸಣ್ಣ ವಿಷಯಗಳಿಗೆ ತುಂಬ ಕೋಪಗೊಳ್ತಾರೆ. ಅವರು ಪದೇ ಪದೇ ಕೋಪಗೊಳ್ತಾರೆ, ಸ್ನೇಹವನ್ನ ಮುರಿಯುವ ಬಗ್ಗೆ ಮಾತನಾಡ್ತಾರೆ, ಸಂಬಂಧಗಳನ್ನ ಕೊನೆಗೊಳಿಸುವ ಬೆದರಿಕೆ ಹಾಕ್ತಾರೆ. ಇದು ಏಕೆ ಸಂಭವಿಸುತ್ತದೆ ಏಕೆಂದ್ರೆ ಅವರೊಳಗೆ ನಿಮ್ಮ ಬಗ್ಗೆ ಅಸೂಯೆ ತುಂಬಿರುತ್ತದೆ. ಅದನ್ನು ಅವರು ನಿಭಾಯಿಸಲು ಸಾಧ್ಯವಿಲ್ಲ. ನೀವು ಸಂತೋಷವಾಗಿರುವಾಗ, ನೀವು ಮುಂದುವರಿಯುವಾಗ ಅವರೊಳಗಿನ ಅಸೂಯೆ ಹೆಚ್ಚಾಗುತ್ತದೆ ಮತ್ತು ಈ ಅಸೂಯೆ ಕೋಪದ ರೂಪದಲ್ಲಿ ಹೊರಬರುತ್ತದೆ. ಅವರು ಕೋಪದಲ್ಲಿ ಸಂಪೂರ್ಣವಾಗಿ ಅನುಚಿತವಾದ ವಿಷಯಗಳನ್ನ ಹೇಳ್ತಾರೆ. ಅವರು ನಿಮ್ಮ ಬಗ್ಗೆ ನಕಾರಾತ್ಮಕ ಕಮೆಂಟ್ಗಳನ್ನ ಮಾಡ್ತಾರೆ, ನಿಮ್ಮನ್ನ ವ್ಯಂಗ್ಯ ಮಾಡ್ತಾರೆ ಮತ್ತು ನಂತರ ಅವರು ಕೋಪ ಶಾಂತವಾದಾಗ ಅವರು ನಿಮ್ಮ ಬಳಿಗೆ ಹಿಂದಿರುಗ್ತಾರೆ, ಕ್ಷಮೆ ಕೇಳ್ತಾರೆ. ಆದರೆ ಈ ಚಕ್ರ ಪದೇ ಪದೇ ಪುನರಾವರ್ತನೆಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ಬಲವಿಲ್ಲದ ಕಾರಣವಿಲ್ಲದೆ ಪದೇ ಪದೇ ನಿಮ್ಮ ಮೇಲೆ ಕೋಪಗೊಳ್ಳುವ ಯಾರಾದರೂ ಇದ್ದಾರೆ. ಇದು ಅಸೂಯೆಯ ಸಂಕೇತವಾಗಿರಬಹುದು. ನಿಜವಾದ ಸಂಬಂಧದಲ್ಲಿ ಪ್ರೀತಿ ಇರುತ್ತದೆ, ತಿಳುವಳಿಕೆ ಇರುತ್ತದೆ, ಕಾರಣವಿಲ್ಲದ ಕೋಪವಲ್ಲ. 7ನೇ ಮತ್ತು ಕೊನೆಯ ಗುರುತು, ನಿಮ್ಮನ್ನ ಅನುಕರಿಸೋದು. ಇದು ಬಹಳ ಆಸಕ್ತಿದಾಯಕವಾಗಿದೆ. ನಿಮ್ಮ ಬಗ್ಗೆ ಅಸೂಯೆ ಪಡುವ ವ್ಯಕ್ತಿ ಸಾಮಾನ್ಯವಾಗಿ ನಿಮ್ಮನ್ನ ಅನುಕರಿಸ್ತಾನೆ. ಅವನು ನಿಮ್ಮ ಬಟ್ಟೆ, ನಿಮ್ಮ ಶೈಲಿ, ನಿಮ್ಮ ಮಾತನಾಡುವ ವಿಧಾನ, ನಿಮ್ಮ ಕೆಲಸ ಮಾಡುವ ವಿಧಾನ ಎಲ್ಲವನ್ನ ನಕಲಿಸಲು ಪ್ರಯತ್ನಿಸ್ತಾನೆ. ಇದು ಏಕೆ ಸಂಭವಿಸುತ್ತದೆ ಅವನು ಕೂಡ ನಿಮ್ಮಂತೆ ಆಗಲು ಬಯಸ್ತಾನೆ. ಜನರು ನಿಮ್ಮನ್ನ ಇಷ್ಟಪಡ್ತಾರೆ ಎಂದು ಅವನು ನೋಡ್ತಾನೆ, ನಿಮ್ಮನ್ನ ಹೊಗಳ್ತಾರೆ. ಆದ್ರಿಂದ ಅವನು ನಿಮ್ಮಂತೆ ಆದ್ರೆ ತನಗೂ ಅದೇ ಗೌರವ ಸಿಗುತ್ತದೆ ಎಂದು ಭಾವಿಸ್ತಾನೆ. ಆದ್ರೆ ಅವನು ನಿಮ್ಮನ್ನ ಅನುಕರಿಸ್ತಿದ್ದಾನೆ ಎಂದು ಅವನು ಎಂದಿಗೂ ಒಪ್ಕೊಳ್ಳೋದಿಲ್ಲ. ನೀವು ಅವನಿಗೆ ಹೇಳಿದ್ರೆ ಅವನು ನಿರಾಕರಿಸ್ತಾನೆ. ಇದು ಮೌನವಾಗಿ ಸ್ಪರ್ಧಿಸುವ ವಿಧಾನವಾಗಿದೆ. ಅವನು ನಿಮ್ಮೊಂದಿಗೆ ಮುಕ್ತವಾಗಿ ಸ್ಪರ್ಧಿಸಲು ಸಾಧ್ಯವಿಲ್ಲ. ಆದ್ರಿಂದ ಅವನು ನಿಮ್ಮನ್ನ ಅನುಕರಿಸುವ ಮೂಲಕ ತನ್ನನ್ನು ತಾನು ನಿಮ್ಮ ಸಮಾನ ಎಂದು ತೋರಿಸಲು ಪ್ರಯತ್ನಿಸ್ತಾನೆ. ಆದರೆ ನಕಲು ಯಾವಾಗಲೂ ನಕಲು ಆಗಿರುತ್ತದೆ, ಅದು ಎಂದಿಗೂ ನಿಜವಾಗಲು ಸಾಧ್ಯವಿಲ್ಲ. ಆದ್ರಿಂದ ಯಾರಾದರೂ ನಿಮ್ಮನ್ನ ಪದೇ ಪದೇ ಅನುಕರಿಸ್ತಾ ಇದ್ರೆ, ನಿಮ್ಮ ಪ್ರತಿಯೊಂದು ವಿಷಯವನ್ನ ನಕಲಿಸ್ತಾ ಇದ್ರೆ ಎಂದು ನಿಮಗೆ ಅನಿಸಿದ್ರೆ ಅವರು ನಿಮ್ಮ ಬಗ್ಗೆ ಅಸೂಯೆ ಪಡ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಅವರು ನಿಮ್ಮಂತೆಯೇ ಆಗಲು ಬಯಸ್ತಾರೆ, ಆದರೆ ಅದೇ ಸಮಯದಲ್ಲಿ ನಿಮ್ಮನ್ನ ಕೆಳಗೆ ನೋಡಲು ಬಯಸ್ತಾರೆ. ಈಗ ಪ್ರಶ್ನೆ ಏನೆಂದ್ರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಏನ್ ಮಾಡಬೇಕು? ನಾವು ಅಂತಹ ಜನರನ್ನ ದ್ವೇಷಿಸಬೇಕೇ? ಇಲ್ಲ, ಖಂಡಿತ ಇಲ್ಲ. ನೋಡಿ, ಅಸೂಯೆ ಕೂಡ ಮಾನವ ಸ್ವಭಾವದ ಒಂದು ಭಾಗವಾಗಿದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಸ್ವಲ್ಪ ಅಸೂಯೆ ಇರುತ್ತದೆ. ಆದರೆ ಈ ಅಸೂಯೆ ಮಿತಿ ಮೀರಿದಾಗ, ಅದು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದಾಗ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಬಗ್ಗೆ ಅಸೂಯೆ ಪಡುವ ಜನರು, ಅಸೂಯೆ ಪಡುವವರು ವಾಸ್ತವವಾಗಿ ತಮ್ಮೊಳಗಿನ ನ್ಯೂನ್ಯತೆಗಳೊಂದಿಗೆ ಹೋರಾಡ್ತಾ ಇರ್ತಾರೆ. ಅವರು ತಮ್ಮ ಬಗ್ಗೆ ಅತೃಪ್ತರಾಗಿರ್ತಾರೆ. ಆದ್ರಿಂದ ಇತರರ ಯಶಸ್ಸನ್ನ ಅವರು ಸಹಿಸೋದಿಲ್ಲ. ಇದು ಅವರದ್ದೇ ಹೋರಾಟ, ಇದು ಅವರದ್ದೇ ಸಂಘರ್ಷ. ನೀವು ಇದರಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಅಗತ್ಯವಿಲ್ಲ. ಆದ್ರೆ ಅದೇ ಸಮಯದಲ್ಲಿ ನೀವು ನಿಮ್ಮನ್ನ ರಕ್ಷಿಸಿಕೊಳ್ಬೇಕು. ಅಂತಹ ಜನರಿಂದ ಆರೋಗ್ಯಕರ ಅಂತರವನ್ನ ಕಾಯ್ದುಕೊಳ್ಳೋದು ಮುಖ್ಯ. ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳಲ್ಲಿ ಅವರನ್ನ ಸೇರಿಸಬೇಡಿ. ನಿಮ್ಮ ಯೋಜನೆಗಳ ಬಗ್ಗೆ ಅವರಿಗೆ ಹೇಳ್ಬೇಡಿ. ಏಕೆಂದ್ರೆ ಅವರು ನಿಮ್ಮ ಬಗ್ಗೆ ಅಸೂಯೆ ಪಟ್ರೆ ಅವರು ನಿಮ್ಮ ದಾರಿಗೆ ಅಡ್ಡಿಯಾಗಬಹುದು. ಆದ್ರೆ ಅತ್ಯಂತ ಮುಖ್ಯವಾದ ವಿಷಯವೇನೆಂದ್ರೆ, ನೀವು ನಿಮ್ಮ ದಾರಿಯಲ್ಲಿ ಮುಂದುವರಿಯಿರಿ. ಇತರರ ಅಸೂಯೆಯನ್ನ ನಿಮ್ಮ ಸ್ಫೂರ್ತಿಯನ್ನಾಗಿ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಬಗ್ಗೆ ಅಸೂಯೆ ಪಟ್ರೆ ನೀವು ಏನಾದರೂ ಸರಿಯಾಗಿ ಮಾಡ್ತಿದ್ದೀರಿ ಎಂದರ್ಥ, ನೀವು ಮುನ್ನಡೆಯುತ್ತಿದ್ದೀರಿ ಎಂದರ್ಥ. ನಿಮ್ಮಲ್ಲಿ ಇತರರಲ್ಲಿ ಇಲ್ಲದ ವಿಶೇಷವಾದ ಏನಾದರೂ ಇದೆ ಎಂದರ್ಥ. ಆದ್ದರಿಂದ ಇತರರ ಅಸೂಯೆಗೆ ಎದುರಬೇಡಿ. ಬದಲಿಗೆ ಹೆಚ್ಚು ಶ್ರಮಿಸಿ ಮತ್ತು ಉತ್ತಮರಾಗಿರಿ. ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಿ. ಏಕೆಂದರೆ ಕೊನೆಯಲ್ಲಿ ಮುಖ್ಯವಾದದ್ದು ನಿಮ್ಮ ಸ್ವಂತ ಪ್ರಯಾಣ, ನಿಮ್ಮ ಸ್ವಂತ ಬೆಳವಣಿಗೆ.
ಮತ್ತು ಹೌದು, ನಿಮ್ಮ ಸುತ್ತಲೂ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ, ನಿಮ್ಮ ಯಶಸ್ಸಿನಲ್ಲಿ ಸಂತೋಷ ಪಡುವ, ನಿಮ್ಮ ಸಮಸ್ಯೆಗಳಿಗೆ ನಿಮ್ಮೊಂದಿಗೆ ನಿಲ್ಲುವ ಜನರನ್ನ ಇಟ್ಕೊಳ್ಳಿ. ಏಕೆಂದರೆ ಜೀವನದಲ್ಲಿ ಸಂಬಂಧಗಳು ಬಹಳ ಮುಖ್ಯ, ಆದರೆ ಸರಿಯಾದ ಸಂಬಂಧಿಗಳು ಇನ್ನೂ ಹೆಚ್ಚು ಮುಖ್ಯ. ಅಸೂಯೆ ಪಡುವ ಜನರಿಂದ ದೂರವಿರಿ, ಆದರೆ ಪ್ರೀತಿಸುವವರನ್ನ ಹತ್ತಿರ ಇಟ್ಕೊಳ್ಳಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮನ್ನ ಪ್ರೀತಿಸಿ, ನಿಮ್ಮನ್ನ ಗೌರವಿಸಿ, ನಿಮ್ಮ ಶ್ರಮವನ್ನ ಗುರುತಿಸಿ. ಏಕೆಂದರೆ ನೀವು ನಿಮ್ಮನ್ನ ಅರ್ಥ ಮಾಡಿಕೊಂಡಾಗ ಇತರರ ಮಾತುಗಳು ನಿಮ್ಮ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ನಾನು ನಿಮಗೆ ಕೆಲವು ಪ್ರಾಯೋಗಿಕ ಸಲಹೆಗಳನ್ನು ಸಹ ನೀಡಲು ಬಯಸ್ತೇನೆ. ಮೊದಲನೆಯದಾಗಿ, ನಿಮ್ಮ ಯಶಸ್ಸನ್ನು ಹೆಚ್ಚು ಪ್ರದರ್ಶಿಸಬೇಡಿ. ಕೆಲವು ಜನರು ಒಳ್ಳೆಯವರು, ಕೆಲವರಲ್ಲ. ಆದ್ದರಿಂದ ನಿಮ್ಮ ಬಗ್ಗೆ ಸಂತೋಷ ಪಡೆದವರಿಗೆ ನಿಮ್ಮ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಸಂತೋಷದ ಬಗ್ಗೆ ತಿಳಿದುಕೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಸಾಧನೆಗಳನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ, ಎಲ್ಲರೊಂದಿಗೆ ಅಲ್ಲ. ಎರಡನೆಯದಾಗಿ, ನಿಮ್ಮ ಗುರಿಗಳ ಬಗ್ಗೆ ಎಲ್ಲರಿಗೂ ಹೇಳಬೇಡಿ. ನೀವು ಹೊಸ ಕೆಲಸವನ್ನು ಯೋಜಿಸ್ತಿರುವಾಗ ಅದನ್ನು ನಿಮ್ಮಲ್ಲಿಯೇ ಇಟ್ಕೊಳ್ಳಿ. ಏಕೆಂದರೆ ಯಾರಾದರೂ ನಿಮ್ಮ ಬಗ್ಗೆ ಅಸೂಯೆ ಪಟ್ಟರೆ ಅವರು ನಿಮ್ಮ ದಾರಿಗೆ ಅಡ್ಡಿಯಾಗಬಹುದು, ಅವರು ನಿಮ್ಮನ್ನು ನಿರುತ್ಸಾಹಗೊಳಿಸಬಹುದು. ಆದ್ದರಿಂದ ಕೆಲಸ ಮುಗಿಯುವವರೆಗೂ ಮೌನವಾಗಿರಿ. ಮೂರನೆಯದಾಗಿ, ಸಕಾರಾತ್ಮಕರಾಗಿರಿ. ಇತರರ ನಕಾರಾತ್ಮಕತೆಯನ್ನ ನಿಮ್ಮ ಮೇಲೆ ಆಳಲು ಬಿಡಬೇಡಿ. ಯಾರಾದರೂ ನಿಮ್ಮನ್ನ ದೂಷಿಸಿದ್ರೆ ನಿಮ್ಮನ್ನ ನಿರ್ಲಕ್ಷಿಸಿ. ಯಾರಾದರೂ ನಿಮ್ಮನ್ನ ಕೆಳಗೆ ತೋರಲು ಪ್ರಯತ್ನಿಸಿದ್ರೆ ಅವರಿಂದ ದೂರವಿರಿ. ನಿಮ್ಮ ಶಕ್ತಿಯನ್ನ ಸಕಾರಾತ್ಮಕ ವಿಷಯಗಳಲ್ಲಿ ಹೂಡಿಕೆ ಮಾಡಿ, ನಕಾರಾತ್ಮಕ ಜನರೊಂದಿಗೆ ಹೋರಾಡೋದ್ರಲ್ಲ. ನಾಲ್ಕನೆಯದಾಗಿ, ಕ್ಷಮಿಸಲು ಕಲಿಯಿರಿ. ಹೌದು, ಕ್ಷಮಿಸಲು ಇದರರ್ಥ ನೀವು ಮತ್ತೆ ಆ ಜನರೊಂದಿಗೆ ಬೆರೆಯಬೇಕು ಎಂದಲ್ಲ, ಆದರೆ ನಿಮ್ಮ ಮನಸ್ಸಿನಿಂದ ಅವರ ಬಗ್ಗೆ ಇರುವ ಕಹಿ ಭಾವನೆಯನ್ನ ತೆಗೆದುಹಾಕಿ. ಏಕೆಂದರೆ ನೀವು ಯಾರ ಬಗ್ಗೆಯಾದರೂ ದ್ವೇಷವನ್ನ ಇಟ್ಕೊಂಡಾಗ ನೀವು ನಿಮ್ಮನ್ನೇ ನೋಯಿಸ್ಕೊಳ್ತೀರಿ. ಆದ್ರಿಂದ ಕ್ಷಮಿಸಿ ಮತ್ತು ಮುಂದುವರಿಯಿರಿ. ನೋಡಿ ಸ್ನೇಹಿತರೆ, ಜೀವನ ಬಹಳ ಚಿಕ್ಕದು. ಇತರರ ಅಸೂಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ನಮಗೆ ಅಷ್ಟು ಸಮಯವಿಲ್ಲ. ನಾವು ನಮ್ಮ ಕನಸುಗಳನ್ನು ನನಸಾಗಿಸಬೇಕು, ನಮ್ಮ ಗುರಿಗಳನ್ನು ಸಾಧಿಸಬೇಕು, ನಾವು ಉತ್ತಮ ವ್ಯಕ್ತಿಯಾಗಬೇಕು, ಉತ್ತಮ ಜೀವನವನ್ನು ನಡೆಸಬೇಕು. ಈ ಪ್ರಯಾಣದಲ್ಲಿ ಕೆಲವರು ನಮ್ಮೊಂದಿಗೆ ಇರ್ತಾರೆ, ಕೆಲವರು ನಮ್ಮ ದಾರಿಯಲ್ಲಿ ಮುಳ್ಳುಗಳನ್ನು ಹರಡ್ತಾರೆ. ಆದರೆ ನಾವು ನಮ್ಮ ದಾರಿಯನ್ನು ಬಿಡಬಾರ್ದು. ನಾವು ನಮ್ಮ ಗುರಿಯತ್ತ ಸಾಗ್ತಲೇ ಇರಬೇಕು. ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ಜನರು ನಮ್ಮ ಬಗ್ಗೆ ಅಸೂಯೆ ಪಟ್ಟರು, ನಾವು ನಿಲ್ಬಾರ್ದು. ನೆನಪಿಡಿ, ನೀವು ಎತ್ತರದಲ್ಲಿರುವಾಗ ಕೆಳಗಿನಿಂದ ಅನೇಕ ಕಲ್ಲುಗಳು ನಿಮ್ಮ ಕಡೆಗೆ ಎಸೆಯಲ್ಪಡ್ತವೆ. ಆದರೆ ಇದರರ್ಥ ನೀವು ಕೆಳಗೆ ಇಳಿಯಬೇಕು ಎಂದಲ್ಲ. ಇದರರ್ಥ ನೀವು ಇನ್ನಷ್ಟು ಎತ್ತರಕ್ಕೆ ಏರಬೇಕು. ಆ ಕಲ್ಲುಗಳು ನಿಮ್ಮನ್ನ ತಲುಪದಷ್ಟು. ಅಸೂಯೆ ದುರ್ಬಲ ವ್ಯಕ್ತಿಯ ಸಂಕೇತವಾಗಿದೆ. ಬಲವಾದ ವ್ಯಕ್ತಿ ಇತರರ ಯಶಸ್ಸಿನಿಂದ ಸ್ಫೂರ್ತಿ ಪಡಿತಾನೆ, ಅಸೂಯೆ ಪಡೋದಿಲ್ಲ. ಆದ್ರಿಂದ ನೀವು ಬಲವಾದ ವ್ಯಕ್ತಿಯಾಗಿರಿ, ಇತರರಿಂದ ಸ್ಫೂರ್ತಿ ಪಡೆಯಿರಿ, ಅವರಿಂದ ಕಲಿಯಿರಿ. ಮತ್ತು ಯಾರಾದರೂ ನಿಮ್ಮ ಬಗ್ಗೆ ಅಸೂಯೆ ಪಟ್ಟರೆ ಅವರು ತಮ್ಮ ಜೀವನದಲ್ಲಿ ಸಂತೋಷವಾಗಿರಲೆಂದು ಪ್ರಾರ್ಥಿಸಿ. ಮುಂದೆ ಸಾಗಬೇಕು. ನಮ್ಮ ಸಮಾಜದಲ್ಲಿ ಒಂದು ಸಮಸ್ಯೆ ಏನಂದರೆ, ನಾವು ನಮ್ಮನ್ನು ಇತರರೊಂದಿಗೆ ಹೋಲಿಸ್ಕೊಳ್ತೇವೆ. ಆ ವ್ಯಕ್ತಿ ಬಳಿ ಇದಿದೆ ನೋಡಿ, ನಾವು ನೋಡ್ತೇವೆ ಅವನು ಅದನ್ನ ಸಾಧಿಸಿದನು, ಮತ್ತು ನಾವು ನಮ್ಮನ್ನ ಕಡಿಮೆ ಎಂದು ಭಾವಿಸಲು ಪ್ರಾರಂಭಿಸ್ತೇವೆ. ಈ ಹೋಲಿಕೆಯು ಅಸೂಯೆಗೆ ಕಾರಣವಾಗುತ್ತದೆ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಪ್ರಯಾಣವಿದೆ ಎಂದು ನಾವು ಅರ್ಥ ಮಾಡಿಕೊಳ್ಬೇಕು. ಕೆಲವರು ಬೇಗನೆ ಯಶಸ್ಸು ಕಂಡ್ರು, ಕೆಲವರಿಗೆ ಸಮಯ ಹಿಡಿಯಿತು. ಕೆಲವರ ಬಳಿ ಒಂದು ವಿಷಯವಿದೆ, ಕೆಲವರ ಬಳಿ ಇನ್ನೊಂದು. ಆದರೆ ಇದರರ್ಥ ಯಾರು ಉತ್ತಮರು ಮತ್ತು ಯಾರು ಕನಿಷ್ಠರು ಎಂದಲ್ಲ. ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ರೀತಿಯಲ್ಲಿ ವಿಶೇಷ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮೊಳಗಿನ ಅಸೂಯೆ ತಾನಾಗಿಯೇ ಕೊನೆಗೊಳ್ಳುತ್ತದೆ. ಮತ್ತು ನಾವು ಅಸೂಯೆ ಪಡೆದಿದ್ರೆ ನಾವು ಇತರರ ಅಸೂಯೆಯನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ನಾವು ಅವರ ಮೇಲೆ ಕೋಪಗೊಳ್ಳೋದಿಲ್ಲ, ಬದಲಿಗೆ ಅವರ ಬಗ್ಗೆ ಕರುಣೆಯನ್ನು ಅನುಭವಿಸ್ತೇವೆ. ಕೊನೆಯಲ್ಲಿ ನಾನು ಹೇಳಲು ಬಯಸ್ತೇನೆ, ನಿಮ್ಮ ಆತ್ಮ ಅಭಿವೃದ್ಧಿಯತ್ತ ಗಮನ ಹರಿಸಿ. ಪ್ರತಿದಿನ ಹೊಸದನ್ನ ಕಲಿಯಿರಿ, ಉತ್ತಮವಾಗಿರಿ, ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಿ, ನಿಮ್ಮ ಜ್ಞಾನವನ್ನು ಹೆಚ್ಚಿಸಿ.
ನೀವು ನಿಮ್ಮನ್ನ ಅಭಿವೃದ್ಧಿ ಪಡಿಸುತ್ತಲೇ ಇದ್ರೆ ಇತರರ ಅಸೂಯೆ ನಿಮ್ಮನ್ನ ಸ್ಪರ್ಶಿಸೋದಿಲ್ಲ. ಏಕೆಂದರೆ ಅಭಿವೃದ್ಧಿ ಹೊಂದಿದ ವ್ಯಕ್ತಿತ್ವವು ತುಂಬ ಪ್ರಬಲವಾಗಿರುತ್ತದೆ. ಸಣ್ಣ ವಿಷಯಗಳು ಅದನ್ನ ಪರಿಣಾಮ ಬೀರೋದಿಲ್ಲ. ತಾನು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕೆಂದು ಅವನಿಗೆ ತಿಳಿದಿದೆ ಮತ್ತು ಅವನು ತನ್ನ ಹಾದಿಯಲ್ಲಿ ನಿರಂತರವಾಗಿ ಮುಂದುವರಿತಾನೆ. ಆದ್ರಿಂದ ಇಂದಿನಿಂದ ನೀವು ನಿಮ್ಮ ಅಭಿವೃದ್ಧಿಯತ್ತ ಗಮನ ಹರಿಸ್ತೀರಿ ಎಂದು ಪ್ರತಿಜ್ಞೆ ಮಾಡಿ ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸ್ತೀರಿ ಮತ್ತು ಇತರರ ಅಸೂಯೆಯನ್ನು ನಿಮ್ಮ ಹಾದಿಯಲ್ಲಿ ಅಡ್ಡಿಯಾಗಲು ಬಿಡೋದಿಲ್ಲ. ನೀವು ಉತ್ತಮ ವ್ಯಕ್ತಿಯಾಗ್ತೀರಿ, ಯಶಸ್ವಿ ವ್ಯಕ್ತಿಯಾಗ್ತೀರಿ. ಆದ್ದರಿಂದ ಸ್ನೇಹಿತರೆ, ಇದು 7 ಗುರುತುಗಳು. ಇದರಿಂದ ನೀವು ಯಾರು ನಿಮ್ಮ ಬಗ್ಗೆ ಅಸೂಯೆ ಪಡ್ತಾರೆ ಎಂದು ತಿಳಿಬಹುದು. ನೆನಪಿಡಿ, ಅಸೂಯೆ ಇತರರ ದೌರ್ಬಲ್ಯ, ನಿಮ್ಮದಲ್ಲ. ನಿಮ್ಮ ಹಾದಿಯಲ್ಲಿ ನಡೆಯುತ್ತಲೇ ಇರಿ, ಶ್ರಮಿಸುತ್ತಲೇ ಇರಿ ಮತ್ತು ಯಶಸ್ವಿಯಾಗುತ್ತಲೇ ಇರಿ. ಇತರರ ಅಸೂಯೆಯನ್ನ ನಿಮ್ಮ ಸ್ಫೂರ್ತಿಯನ್ನಾಗಿ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಮತ್ತು ಹೌದು, ನಿಮ್ಮ ಜೀವನದಲ್ಲಿ ಬರುವ ಅಂತಹ ಜನರನ್ನ ನೀವು ಹೇಗೆ ಗುರುತಿಸಿದ್ದೀರಿ ಮತ್ತು ಅವರನ್ನ ಹೇಗೆ ನಿಭಾಯಿಸಿದ್ದೀರಿ ಎಂದು ಕಮೆಂಟ್ಸ್ಗಳಲ್ಲಿ ಖಂಡಿತ ತಿಳಿಸಿ. ನಿಮ್ಮ ಅನುಭವಗಳು ಇತರರಿಗೂ ಸ್ಫೂರ್ತಿದಾಯಕವಾಗಬಹುದು. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಸಂತೋಷವಾಗಿರಿ, ಆರೋಗ್ಯವಾಗಿರಿ ಮತ್ತು ಯಾವಾಗಲೂ ಮುಂದುವರಿಯುತ್ತಲೇ ಇರಿ. ಧನ್ಯವಾದಗಳು. ನಮಸ್ಕಾರ.